ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಚೆರಿದು ಆ್ಯನ್ಯುವಲ್ ಡೇ ಐತಿ. ಸೊ ಹಾಗಾಗಿ ಆಕೀಗ ಹೇರ್ ಆಯಿಲಿಂಗ್ ಮಾಡಿ ಹೇರ್ ವಾಶ್ ಮಾಡಿ ರೆಡಿ ಮಾಡ್ಸೋಣ ಅಂತ ಅನ್ಕೊಂಡೇನಿ. ಆಕೀಗ 4 o'clock ಅದು ಹಿಂಗೆ ಬಾ ಅಂತಂದಾರ. ಸೊ ಸ್ಕೂಲ್ ಕಡೆ ರೆಡಿ ಅದು ಆಗಿ ಆಕಿ ಸುಂದರಿ ಸುಂದರಿ ಅಂತೇಳಿ ಒಂದು ಮರಾಠಿ ಸಾಂಗಿಗೆ ಡಾನ್ಸ್ ಮಾಡತ್ತ ಫಾರ್ ದ ವೆರಿ ಫಸ್ಟ್ ಆ್ಯನ್ಯುವಲ್ ಡೇ ಆಕಿಂದಿನ. ಇನ್ನು 10th ಮುಗಿಯೋ ತನಕ ಎವ್ರಿ ಇಯರ್ಗಿಂತ ಆ್ಯನ್ಯುವಲ್ ಡೇ ಇರ್ತಾವೆ. ಸೊ ಇದಕ್ಕಿಂತ ಫಸ್ಟ್ ನರ್ಸರಿ ಆ್ಯನ್ಯುವಲ್ ಡೇ. ನಾನು ಖರೀನ ಭಾಳ ಎಕ್ಸೈಟೆಡ್ ಅದೇನಿ. ನೀನು ಎಕ್ಸೈಟೆಡ್ ಅದಿ? ಖುಷಿ ಅದಿ? ಆಕಿನ ಮತ್ತು ಅದು ಅದ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಆಕಿ ಪರ್ಫಾರ್ಮ್ ಮಾಡಕ್ಕದಾಳಲ್ಲ. ಸೊ ನಂಗೆ ಅದು ನೋಡೋದು ಭಾಳ ಎಕ್ಸೈಟ್ಮೆಂಟ್ ಐತಿ. ಸೊ ನಾನು ಆಕೀಗ ಹೇರ್ ಆಯಿಲಿಂಗ್ ಮಾಡ್ಬೇಕಂತ ಹೇಳ್ಕೊಂಡು ಇದನ್ನ ಮತ್ತು ನಾನು ಹಚ್ಕೊತೀನಿ. ಇದು ನಾನು ಪ್ರಿಪೇರ್ ಮಾಡಿದ್ದು ಹೇರ್ ಆಯಿಲ್ ಐತಿ. ಸೊ ಅದೇ ಯೂಸ್ ಮಾಡ್ತೀನಿ, ನಾನು ಅದೇ ಯೂಸ್ ಮಾಡ್ತೀನಿ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಡಿಮಾಂಡ್ ಮೇಲೆ ಮಮ್ಮಿ ದೋಸೆ ರೆಡಿ ಮಾಡಿದ್ರು. ಸೊ ನಾನು ಅದು ಕಾಂಬಿನೇಷನಾಗಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ಅನ್ನ ಮತ್ತು ಚೆರಿಂದ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಗಿತ್ತು. ಜಸ್ಟ್ ಮಮ್ಮಿ ಮತ್ತು ನಂದಷ್ಟು ಉಳಿದಿತ್ತು. ನಂಗೆ ಈ ಥರ ಉತ್ತಪ್ಪಾಗತ್ತೆ ಎಲ್ಲ ಕ್ಯಾರೆಟ್ ಆನಿಯನ್ ಹಾಕ್ಕೊಂಡು ತಿನ್ಲಿಕ್ಕೆ ಇಷ್ಟ ಆಕೈತಿ. ಸೊ ಹಂಗೆ ರೆಡಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ನಂದು ಸ್ನಾನ ಎಲ್ಲ ಆಯ್ತು. ಆಕಿಗೂ ಸ್ನಾನ ಮಾಡಿಸಿದ ಒಂದು 2-3 hours ಬಿಟ್ಟಾದ್ಮೇಲೆ ಸೊ ಫುಲ್ ಫ್ರೆಶ್ ಆಗಿ ಕುಂತಾಳೆ. ಇನ್ನೇನು ಇದ್ದಕ್ಕಿಂತ ರೆಡಿ ಮಾಡೋದೈತಿ. ಸೊ ಟೈಮ್ ಆಲ್ರೆಡಿ 3 o'clock ಆಗೈತಿ. ಆಕೆ 4 o'clock ನಾನು ಒಯ್ದ ಸ್ಕೂಲಿಗೆ ಬಿಡ್ಬೇಕು ಫುಲ್ ರೆಡಿ ಮಾಡಿಸಿ. ಸೊ ಹಾಗಾಗಿ ಅದಕ್ಕೆ ಪಟ್ಟಣಕ್ಕಿಗೆ ಏನರ ಅಷ್ಟು ಊಟ ಮಾಡಿಸ್ತೇನೆ. ಊಟಕ್ಕೆ ನಾನು ಒಂದು ರೈಸ್ ಇಟ್ಟೇನಿ, ಪ್ಲಸ್ ಒಂದು ಸಿಂಪಲ್ಲಾಗಿ ಒಂದು ಪಾಲಕ್ಕಿಂದ ಚಟ್ನಿ ಮಾಡೇನಿ. ಸೊ ಅದು ರೆಸಿಪಿ ತೋರಿಸ್ತೇನೆ ನಿಮಗೆ. ಇಲ್ಲಿ ಪಾಲಕ್ ಚಟ್ನಿ ಮಾಡ್ಲಿಕ್ಕೆ ಆನಿಯನ್, ಮೆಣಸಿನ್ಕಾಯಿ ಒಂದು 5-10 ಮಿನಿಟ್ಸ್ ತನಕ ನೆನೆಸಿಟ್ಟಿದ್ದು ಹುಣಸೆ ಹುಳಿ, ಟೊಮ್ಯಾಟೊ, ಜೀರಿಗೆ ಮತ್ತು ಬೆಳ್ಳುಳ್ಳಿ ತೊಗೊಂಡೇನಿ. ಸೊ ಅದ್ರನ್ನೆಲ್ಲ ಇವಾಗ ಫಸ್ಟ್ ನಾನು ಗ್ರೈಂಡ್ ಮಾಡ್ಕೊಂಬಿಡ್ತೇನೆ. ಸೊ ಟೊಮ್ಯಾಟೊ ಒಂದು ಬಿಟ್ಟು ಫಸ್ಟ್ ಉಳ್ಕಿದ್ದೆಲ್ಲ ಗ್ರೈಂಡ್ ಮಾಡ್ಕೋತೇನೆ. ಅಂದರೆ ಆನಿಯನ್ನು, ಗಾರ್ಲಿಕ್ಕು ಮತ್ತು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಇವೆಲ್ಲನೂ ಹಾಕಿ ಫಸ್ಟ್ ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡ್ತೇನೆ. ಅದಾದಮೇಲೆ ನಾನು ಅದಕ್ಕೆ ಮತ್ತು ಟೊಮ್ಯಾಟೊ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಇನ್ನೊಂದು ಸತಿ ಫುಲ್ ನುಣ್ಣಗೆ ಪೇಸ್ಟ್ ಆಗೋಗತ್ತೆ ಗ್ರೈಂಡ್ ಮಾಡ್ಕೊಳ್ಳೋದು. ನಾನಿಲ್ಲೇ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡೇನಿ. ಸೊ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನಾನಿಲ್ಲೇ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಒಣಗಿದ ಮೆಣಸಿನ್ಕಾಯಿ ಇವೆಲ್ಲನೂ ಒಂದೊಂದು ಸ್ಪೂನ್ನಷ್ಟು ಹಾಕ್ಕೊಂಡು ಚಲೋ ತಂಗಿ ಫ್ರೈ ಮಾಡ್ಕೋತೇನೆ. ಅದು ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ಅಷ್ಟು ತನಕ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಐತಲ್ಲ ಒಂದು ಸ್ವಲ್ಪ ಚಲೋ ತಂಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು. ಇವೆಲ್ಲ ಚಲೋ ತಂಗ ಗೋಲ್ಡನ್ ಬ್ರೌನ್ ಕಲರ್ ಬಂದಾದ್ಮೇಲೆ ನಾವೇನು ಸ್ಟಾರ್ಟಿಂಗ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಟೊಮ್ಯಾಟೊ ಆನಿಯನ್ದೆಲ್ಲ, ಸೊ ಆ ಪೇಸ್ಟ್ ಹಾಕೊಳತ್ತೇನಿಲ್ಲ. ಇದು ನಾವು ಜಸ್ಟ್ ಹಿಂಗೆ ಹಸಿವನ್ನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಹಾಗಾಗಿ ಅದು ಫುಲ್ ಚಲೋ ತಂಗಿ ಇದ್ರೊಳಗೆ ಫ್ರೈ ಆಗಬೇಕು. ಅಂದರೆ ಅದು ಹಸಿ ವಾಸನೆ ಹೋಗೋ ತನಕ ಆನಿಯನ್ದೆಲ್ಲ ನಾವು ಹಂಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದು ಚಲೋ ತಂಗಿ ಫ್ರೈ ಆಗಬೇಕು. ಒಂದು 5 ಮಿನಿಟ್ಸ್ ಅದನ್ನು ಕ್ಲೋಸ್ ಮಾಡಿ ಚಲೋ ತಂಗಿ ಆನಿಯನ್ದ ಸ್ಮೆಲ್ ಹೋಗೋ ತನಕ ಮಾಡ್ಕೊಂಡು ಆಮೇಲೆ ಅದಕ್ಕೆ ನಾನಿಲ್ಲೇ ಒಂದು ಅರ್ಧ ಚಮಚದಷ್ಟು ಅರಿಶಿನ, ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಇದಷ್ಟು ಹಾಕೊಂಡ್ಬಿಟ್ಟು ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿ ಅದನ್ನ ಚಲೋ ತಂಗಿ ಆಯಿಲ್ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಅಷ್ಟರೊಳಗೆ ನಾನಿಲ್ಲೇ ಪಾಲಕ್ನ ನೀಟಾಗಿ ತೊಳ್ಕೊಂಡು ಅದನ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡೇನಿ. ಅಂದ್ರೆ ಯಾರಿಗೆ ಹಿಂಗೆ ಜಾಸ್ತಿ ಪಾಲಕ್ ಐತಪ್ಪ ಇದರಲ್ಲಿ ಏನು ಮಾಡಲಿ ಅಂದಾಗ ಈ ರೆಸಿಪಿ ಟ್ರೈ ಮಾಡ್ಬೋದು. ಖರೇನ ಭಾರಿ ಟೇಸ್ಟಿ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದ್ರೆ. ಸೊ ಅದೆಲ್ಲ ನೀಟಾಗಿ ಫ್ರೈ ಆಗಿತ್ತಲ್ಲ, ಈ ಥರ ಫುಲ್ ಆಯಿಲ್ ಬಿಟ್ಕೊಳಕತ್ತೈತೆ. ಸೊ ಈ ಟೈಮ್ನಾಗ ನಾವೇನು ಕಟ್ ಮಾಡ್ಕೊಂಡು ಇಟ್ಕೊಂಡೇವಲ್ಲ ಪಾಲಕ್ ಸಣ್ಣದಾಗಿ ಅದನ್ನ ಹಾಕೊಂಡ್ಬಿಟ್ಟು ಚಲೋ ತಂಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ಬೇಕು. ಅಂದರೆ ಪಾಲಕ್ಕೆಲ್ಲ ಫುಲ್ ಇಷ್ಟು ಹಾಕಿರ್ತೇವೆ, ಬಟ್ ಅದು ಆಗೋದು ಭಾಳ ಕಡಿಮೆ ಆಕೈತಲ್ಲ, ಫುಲ್ ಶ್ರಿಂಕ್ ಆಗಿಬಿಡ್ತೈತಿ. ಸೊ ಅದು ಪೂರ್ತಿ ಫುಲ್ ಪಾಲಕ್ ಬೇಯೋ ತನಕ ಅದನ್ನು ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಸೊ ಇವಾಗ ನೋಡ್ಬೋದು ಅದ್ರದ್ದು ಕ್ವಾಂಟಿಟಿ ಎಷ್ಟಾಗೈತೆ ಅಂತ. ಫುಲ್ ಅರ್ಧಕ್ಕಿಂತ ಕಡಿಮೆ ಆಗಿಬಿಟ್ಟೈತಿ.
ಸೊ ಚಲೋ ತಂಗಿ ಎಲ್ಲ ಫ್ರೈ ಆಗಿ ನಿಮಗೆ ಗೊತ್ತಾಗತ್ತಲ್ಲ ಪಾಲಕ್ ಫ್ರೈ ಆಗೈತಿ ಅಂತ ಹೇಳಿ ಚಲೋ ತಂಗಿ. ಸೊ ಅದಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊಂಡು ಟೇಸ್ಟ್ ಮತ್ತು ಅದು ನಾವು ಪೇಸ್ಟ್ ಮಾಡೋದೊಂದು ಉಪ್ಪು ಹಾಕಿರ್ತೇವಲ್ಲ, ಸೊ ಈಗ ಒಂದು ಸತಿ ಚೆಕ್ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಏನಾದ್ರು ಉಪ್ಪು ಬೇಕನ್ನಿಸ್ತಂದ್ರೆ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಮುಗೀತು, ಇದು ಪಾಲಕ್ ಚಟ್ನಿ ರೆಡಿ ಆಕೈತಿ. ಸೊ ಖರೇನ ಭಾಳ ಟೇಸ್ಟ್ ಇರ್ತೈತಿ, ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಸೊ ನಾನಿಲ್ಲೇ ಚೆರಿಗೆ ಊಟ ಮಾಡ್ಸಕತ್ತಿದ್ದೆ. ಆಕಿಗೆ ಒಂದು ಸ್ವಲ್ಪ ರೈಸ್ ತುಪ್ಪ ಮತ್ತು ಚಟ್ನಿ ಹಾಕಿದೆ. ಆಕೆ ಕರಿನ ಭಾಳ ಇಷ್ಟಪಟ್ಟು ತಿಂದ್ಲ, ಜಾಸ್ತಿ ಸ್ಪೈಸ್ ಮಾಡಿರಲಿಲ್ಲ ನಾನು ಅದನ್ನು. ಸೊ ಆಕಿಗೆಲ್ಲ ತಿನ್ನಿಸಿ ಮಾಡಿ ನಾನು ಆಕಿಗೆ ರೆಡಿ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡತ್ತೇನೆ. ಇಲ್ಲಿ ಆಕಿಗೆ ಫುಲ್ ಹಿಂಗೆ ರೆಡಿಮೇಡ್ ಸಾಡಿಗತೆ ಕೊಟ್ಟಿದ್ರು ಪಿಂಕ್ ಕಲರ್ನಾಗ. ಆಕೆ ಅಂತೂ ಇಷ್ಟು ಚಂದ ಕಾಣಕತ್ಬಿಟ್ಟಿದ್ಲ, ಫುಲ್ ಒಂಥರ ದೊಡ್ಡ ಹೆಣ್ಮಗಳ ಗತೆನ ಕಾಣಕತ್ತಿದ್ಲ. ನನಗೆ ಆಕಿನ ನೋಡಿ ಫುಲ್ ಮಿಕ್ಸ್ಡ್ ಫೀಲಿಂಗ್ಸ್ ಬರಾಕತ್ಬಿಟ್ಟಿದ್ದು. ಸೊ ಆಕಿಗೆ ನಾನು ಬಡ ಬಡ ರೆಡಿ ಮಾಡ್ಸಕ್ಕೆ ಅಂದ್ರೆ ಒಂದು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಂಡು ಕಳಿಸ್ರಿ ಅಂತ ಹೇಳಿದ್ರು ಸ್ಕೂಲ್ನಾಗ. ಅಂದ್ರೆ 4 o'clock ಅಂದ್ರೆ ಆಕಿಗೆ ಸ್ಕೂಲ್ಗೆ ಒಯ್ದುಬಿಡ್ಬೇಕಲ್ಲ. ಸೊ ಹಾಗಾಗಿ ಚೆಂದಂಗೆ ಎಲ್ಲ ಕಡೆಯಿಂದ ಪಿನ್ ಅದು ಹಾಕಿ ಒಂದು 4-5 ಪಿನ್ ಎಕ್ಸ್ಟ್ರಾನ ಹಾಕಿದ್ದೆ ನಾನು ಆಕಿಗೆ. ಚೆಂದಂಗೆ ಕುಂದಿರ್ಬೇಕಲ್ಲ, ಜಸ್ಟ್ ಸ್ಕರ್ಟ್ ಅಥವಾ ಫ್ರಾಕ್ ಹಾಕಿದರೆ ಏನು ಅನ್ಸಂಗಿಲ್ಲ. ಈ ಸಾಡಿ ಎಲ್ಲ ನಂತೆ ನಮಗೆ ಹ್ಯಾಂಡಲ್ ಮಾಡೋದು ಒಂದೊಂದ್ಸತಿ ಎಷ್ಟು ಕಷ್ಟ ಆಕೈತಿ. ಸೊ ಇನ್ನು ತೀರಾ ಈಕಿ ನರ್ಸರಿಗೆ ಹೋಗೋ ಹುಡುಗಿ ಅದಾಳಲ್ಲ, ಸೊ ಹಾಗಾಗಿ ಚಲೋ ತಂಗಿ ಎಲ್ಲ ಕಡೆ ಒಂದು ಸ್ವಲ್ಪ ಪಿನ್ ಅದು ಹಾಕಿ ಆಕಿನ ರೆಡಿ ಮಾಡ್ಸಕತ್ತೇನಿ. ಚೆರಿ ರೆಡಿ ಆದ್ಲ. ಕಣ್ಮುಚ್ಚ ಕ್ಯೂಟ್ ಮೇಕಪ್ ಮಾಡ್ಸಲ್ಲ ಲೈಟಂಗೆ. ಆಕಿಗೆ ಈ ಥರ ಹಿಂಗೆ ಸೀರೆ ಕೊಟ್ಟಾರ ಹಾಕೊಳ್ಳಿಕ್ಕೆ. ಚಂದಂಗೆ ಮಾಡೋ ಖುಷಿ. ಹಾಂ ನೋಡಿಲ್ಲ ಇಲ್ಲ ಸ್ಟೇಜ್ ಮೇಲೆ ಒಟ್ಟು ಅಂಜಕ್ಕೆ ಹೋಗ್ಬೇಡ ಏನ. ಹಾಂ ಮೊನ್ನೆ ನೀ ಹೆಂಗೆ ಟೀಚರ್ ಹೇಳ್ಕೊಟ್ಟಾರಲ್ಲ ಸರ್, ಹಂಗೆ ಚಂದಂಗೆ ಖುಷಿ ಖುಷಿಲಿ ನಕ್ಕೋತ ಮಾಡ್ಬಾರ್ರಿ. ಓಕೆ ಹಾಂ ಒಂದು ಸ್ಟೆಪ್ ತೋರ್ಸಮ್ಮ ನಿಂದು ಹೆಂಗೈತಿ. ಹಾಂ ಏನು ಹಚ್ತಾ ಇಷ್ಟು ಕ್ಯೂಟ್ ಕಾಣತೈತಿ. ನಡಿ. ಹಾಂ ಚೇರಿನ ರೆಡಿ ಮಾಡ್ತಾ ಅಟ್ ಲಾಸ್ಟ್ ಆಲ್ಮೋಸ್ಟ್ ಈಗ 4 ಗಂಟೆಗೆ ಇನ್ನೊಂದು 5 ನಿಮಿಷ ಐತಿ. ಆಕೆ ಪಟ್ಟಣ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾನೆ, ಮತ್ತು 4:30ಗೆ ನಾವು ಹೋಗ್ಬೇಕು. ಸೊ ಹಾಗಾಗಿ ಆಕೆ ಸ್ಕೂಲ್ ವತಿಯಿಂದ ಹೋಗ್ತಾಳಂತ ಅಲ್ಲಿ ಕಾಲೇಜ್. ಸೊ ಹಾಂ ಏನು ಸ್ಟೋರು. ಹಾಂ ಆಕಿನ ಈಗ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬರ್ತಾನೆ. ಬಾಯ್ ಚರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅನ್ಬೇಕು. ಚಲೋ ಲೆಟ್ಸ್ ಗೋ. ನಾವು ರೆಡಿಯಾಗಿ ಹೊಂಟೇವಿ ಈಗ. ಅಣ್ಣನೂ ಬಂದ ಅಷ್ಟು ನೋಡು, ಅಣ್ಣ ಬರ್ತೀನಿ ಇಲ್ಲ ಅಂತಿದ್ದೆ. ಸೊ ಅಣ್ಣ ಬಂದು ಒಂದು ಸ್ವಲ್ಪ ಲೇಟ್ ಅಂತ ನೆಕ್ಸ್ಟ್ ಹೊಂಟೇವಿ ಈಗ. ಖುಷಿ ರೆಡಿಯಾಗಿ ಅಕ್ಕನ ಡ್ಯಾನ್ಸ್ ನೋಡೋಕೆ ಹೌದಲ್ಲ ಖುಷಿ. ಅವೆಲ್ಲರೂ ರೆಡಿ. ಮಮ್ಮಿ ಆ ಇನ್ವಿಟೇಷನ್ ಕಾರ್ಡ್ ತೊಗೊಂಡು ಆಕಿಂದೆಲ್ಲ ಐತೆ ನೋಡಿ ಟ್ರೈನಾಗ.
ನಾವು ಹೋಗೋದು ಜಸ್ಟ್ ಒಂದು 10-15 ಮಿನಿಟ್ಸ್ ಅಷ್ಟೇ ಲೇಟ್ ಆದಂದ್ರೆ 4:30 ಹೇಳಿದರೆ ನಾವು ಒಂದು 4:45 ಹಿಂಗೆ ಹೋಗಿದ್ವಿ. ಸೊ ನಾವು ಹೋಗೋದ್ರೊಳಗೆ ಆಲ್ರೆಡಿ ಇಷ್ಟೊಂದು ಮಂದಿ ಬಂದುಬಿಟ್ಟಿದ್ರೆ, ಸೊ ಒಂದು ಸ್ವಲ್ಪ ಹಿಂದೆ ಸಿಕ್ತ ಜಾಗ. ನಾನು ಜಲ್ದಿ ಹೋಗಿ ಮುಂದೆ ಕುಂದ್ರುಣು ಅಂತ ಹಿಂಗೆ ಪ್ಲ್ಯಾನ್ ಮಾಡಿದ್ದೆ. ಬಟ್ ಒಂದು 10-15 ನಿಮಿಷನಾಗ ನಾವು ಆಲ್ಮೋಸ್ಟ್ ತುಂಬಿ ಬಿಟ್ಟಿದ್ದು ಹಾಲ್. ಸ್ಟಾರ್ಟ್ ಆಗಾಕ ಒಂದು ಹಾಫ್ ಆನ್ ಅವರ್ 1 ಅವರ್ ತೊಗೊಂತ. ಕೃಷ್ಣನು ಏನೋ ಅಷ್ಟಾಗಿ ಏನಂತಾರೆ ಹಾಡೋದದು ಮಾಡಲಿಲ್ಲ. ಸೊ ಸಣ್ಣ ಮಕ್ಕಳು ಎಷ್ಟು ಚಂದ ಭರತನಾಟ್ಯ ಮಾಡಾಕತ್ತಿದ್ರು. ಆ ಹುಡುಗರದು ಎಕ್ಸ್ಪ್ರೆಷನ್ಸ್ ಕೊಡ್ಲಿಕ್ಕೆ ಟ್ರೈ ಮಾಡತ್ತಿದ್ರು. ನಂಗಂತೂ ಅದನ್ನೆಲ್ಲ ನೋಡಿ ಭಾಳ ಖುಷಿ ಆಗಾಕತ್ಬಿಡುತ್ತೆ. ಇಷ್ಟೆಲ್ಲ ಚಂದ ಮಾಡತ್ತಾರಲ್ಲ ಸ್ಟೆಪ್ಸ್, ಅದು ಎಷ್ಟು ಇದರಲ್ಲೇ ಡೆಡಿಕೇಶನ್ಲೇ ಮಾಡಿದ್ರು ಹುಡುಗರೆಲ್ಲ. ಮತ್ತು ಒಂದು ಕಡೆ ಭಕ್ತ ಪ್ರಹ್ಲಾದದ್ದನ್ನು ಸ್ಕಿಟ್ಟನ್ನು ಅನ್ಯಾಕ್ಟ್ ಮಾಡಿದ್ದು LKG UKG ಹುಡುಗರದು, ಅದು ಮಾತ್ರ ಮಸ್ತಾಗಿತ್ತು. रक्षण करता नहीं हो सकता, मैं त्रिलोक का रक्षण करता हूँ, विष्णु नहीं, समझे तुम? उसके कारण मेरे भाई का मृत्यु हुआ. तुम अपने शत्रु के गुण कैसे गा सकते हो? ನೆಕ್ಸ್ಟ್ ನಮ್ಮ ಚೆರಿದೂ ಬಂತ ಡ್ಯಾನ್ಸ್. ಅಲ್ಲಿ ಹಿಂದೆ ಪಿಂಕ್ ಕಲರ್ದು ದೊಡ್ಡ ಬೋ ಹಾಕ್ಕೊಂಡು ಮಾಡಾಕತ್ತಾಳಲ್ಲ ಆಕಿನ ನಮ್ಮ ಚೆರಿ. ಇಷ್ಟು ಚಂದ ಮಾಡಾಕತ್ತಿದ್ಲು. ಅವು ಸ್ಟೆಪ್ಸ್ ಎಲ್ಲ ನೆನಪಿಟ್ಕೊಂಡು ಮರಾಠಿ ಸಾಂಗಿಗೆ ಮಾಡಾಕತ್ತಿದ್ರು ಅವ್ರು. ಸುಂದರಿ ಸುಂದರಿ ಮತ್ತು ಗುಲಾಬಿ ಸಾಡಿ ಮತ್ತು ಶೇಕಿ ಶೇಕಿ ಇವು 3 ಥರದ್ದು ಸಾಂಗ್ ಮಿಕ್ಸ್ ಮಾಡಿ ಮಾಡಾಕತ್ತಿದ್ರು ಅವ್ರು. ನಾನಂದ್ರೂ ಇಷ್ಟು ವಿಸಲ್ ಹೊಡೆಯತ್ತಿದ್ದೆ ಆಕಿ ಡಾನ್ಸ್ ಮಾಡೋದು ನೋಡಿ. ಆ್ಯಸ್ ಅ ಪೇರೆಂಟ್ ಅಲ್ಲ ಇದೊಂಥರ ಒಂದು ದೊಡ್ಡ ಪ್ರೌಡ್ ಮೂಮೆಂಟನ್ನು ಇರ್ಬೋದು. ಯಾಕಂದ್ರೆ ನಾ ಸ್ಕೂಲ್ನಾಗ ಇದ್ದಾಗ ಭಾಳ ಹಿಂಗೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಒಳಗದು ಭಾಳ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಾನು. ಸೊ ಹಾಗಾಗಿ ನಮ್ಮ ಚೆರಿನೂ ಈಗ ಈಗ ನನ್ನ ಮಗಳೂ ಈಗ ಹಂಗೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡತ್ತಾಳಲ್ಲ ಅಂತೇಳಿ ಅದನ್ನು ನೋಡಿ ನಂಗಂತೂ ಖರೇನ ಭಾಳ ಖುಷಿ ಆಗಕತ್ಬಿಟ್ಟಿತ್ತು. ಅದನ್ನು ನೋಡಿ ನಾನು ಎಂಜಾಯ್ ಮಾಡತ್ತಿದ್ದೆ ಆಕಿನ ಡ್ಯಾನ್ಸ್. ಸೊ ಡ್ಯಾನ್ಸ್ ಎಲ್ಲ ಮುಗಿದಾದ್ಮೇಲೆ ಸ್ಟೇಜ್ ಕಡೆ ಬಂದು ನಿಮ್ಮ ಮಕ್ಕಳನ್ನ ನೀವು ರಿಸೀವ್ ಮಾಡಿರಿ ಅಂತ ಹೇಳಿದ್ರು. ಸೊ ನಾನು ಅಲ್ಲಿ ಹೋಗಿದ್ದೆ. ಅಣ್ಣನೂ ನನಗಿಂತ ಮೊದಲು ಹೋಗಿ ಆಕಿನಲ್ಲಿ ಡ್ಯಾನ್ಸ್ ಅವನ ಆ ಸೈಡಿಂದ ರೆಕಾರ್ಡ್ ಮಾಡತ್ತಿದ್ದಲ್ಲ. ಸೊ ಆಕಿ ಅವನು ನೋಡಿ ಅವನ ಕಡೆನೇ ಓಡಿ ಹೋದ್ಲ. ಇಷ್ಟಕ್ಕಿನೂ ಫುಲ್ ಹ್ಯಾಪಿಯಾಗಿ ಬಿಟ್ಟಿದ್ಲ ಡ್ಯಾನ್ಸ್ ಮಾಡೇನಿ ಅಂತ ಹೇಳಿ. ಎಷ್ಟು ಸೂಪರ್ ಆಗಿ ಮಾಡಿದ್ರಿ, ಎಂಜಾಯ್ ಮಾಡಿರಿ. ಆಮೇಲೆ ತಲೆ ಲಾಸ್ಟಿಗೆ UKG ಮಕ್ಕಳ ಕಡೆ ಫ್ಯಾಷನ್ ಶೋ ಮಾಡಿಸಿದ್ರೆ ಖರೇನ ಮಸ್ತ್ ಮಾಡಿದ್ರು. ಸೊ ಯಾವ ಟೀಚರ್ಸ್ ಎಲ್ಲ ಮಾಡಿಸಿದ್ರಲ್ಲ ಅವ್ರು 3 ಜನ ಮತ್ತು ಲಾಸ್ಟಿಗೆ ಅವರು ಪರ್ಫಾರ್ಮ್ ಮಾಡಿದ್ರು ಡ್ಯಾನ್ಸ್. ಖರೇನ ಭಾರಿ ಆಗಿತ್ತು. ನಾನಂತೂ ಭಾಳ ಎಂಜಾಯ್ ಮಾಡಿದೆ ಆಕಿಂದ ಆ್ಯನ್ಯುವಲ್ ಫಂಕ್ಷನ್. ಜಸ್ಟ್ ಆಕಿನ ಡ್ಯಾನ್ಸ್ ಅಷ್ಟೇ ಅಲ್ಲದೆ ಬೇರೆ ಹುಡುಗರು ಡ್ಯಾನ್ಸೂ ಭಾಳ ಚಂದ ಮಾಡಿದ್ದು ಹುಡುಗರೆಲ್ಲರೂ. ಈವನ್ ಟೀಚರ್ಸು ಸುದ ಭಾಳ ಚಂದ ಡ್ಯಾನ್ಸ್ ಮಾಡಿದ್ರು. ಇದೆಲ್ಲ ಮುಗಿಸ್ಕೊಂಡು ಅಲ್ಲೇ ಡಿನ್ನರು ಇತ್ತು. ಸೊ ಡಿನ್ನರ್ ಮೂಲ ಮುಗಿಸ್ಕೊಂಡು ನಾವು ಮನೆಗೆ ಹೊಂಟೇವಿ. ಯಾಕೆ ಕಳಾತಿ ಚಿರಿ ಚಿರಿ ಅವತ್ತಿನ ದಿನ ಸ್ಪೋರ್ಟ್ಸ್ ಡೇದ ಪ್ರೈಸ್ ಡಿಸ್ಟ್ರಿಬ್ಯೂಷನೂ ಇತ್ತು. ಬಟ್ ಆಕೆಗೆ ಅಷ್ಟು ಗೊತ್ತಾಗಿಲ್ಲಲ್ಲ ಅದೆಲ್ಲ. ಆಕೆ ಎಲ್ಲರಿಗೂ ಗಿಫ್ಟ್ ಕೊಡಾಕತ್ತಾರ, ನನಗೆ ಯಾಕೆ ಯಾರೂ ಗಿಫ್ಟ್ ಕೊಡವಲ್ರು ಅಂಥೇಳಿ ಒಂದು ಸ್ವಲ್ಪ ಮನ್ಸಿಗೆ ಹಚ್ಕೊಂಡು ಬೇಜಾರು ಮಾಡ್ಕೊಂಡು ಅಳಾಕತ್ತಿದ್ಲ. ಸೊ ಹಂಗಾಗಿ ಆಕೆಗೆ ಒಂದು ಸ್ವಲ್ಪ ಸಮಾಧಾನ ಆಗಲಿ ಅಂಥೇಳಿ ಅಣ್ಣ ಹೋಗೋದು ಮುಂದೆ ಆಕೆಗೆ ಸನ್ ರೂಫ್ ಮ್ಯಾಗ ನಿಂದಿರ್ಸಿದ. ಬಟ್ ಅಂದರೂ ಆಕೆ ಒಂದು ಸ್ವಲ್ಪ ಮನೆಗೆ ಬಂದ ಮೇಲ್ತೂ ನೆನೆಸ್ಕೊಂಡು ಅಳಾಕತ್ತಿದ್ಲ. ಹಂಗೋ ಹಿಂಗೋ ಮಾಡಿ ಆಕೆಗೆ ಸಮಾಧಾನ ಮಾಡಿ ಮಲಗಿಸ್ಕೊಂಡೆ. ಸೊ ಎಸ್, ಇದಾಗಿತ್ತು ನನ್ನ ಮಗಳದ್ದು ಆ್ಯನ್ಯುವಲ್ ಡೇ ಫಂಕ್ಷನ್. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿರಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.